ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗ ಅಂದ್ರೆ ಎರ, ಮತ್ತೆ ಆದಿ ಅಂದ್ರೆ ಮೊದಲು ಅಥವಾ ಬಿಗಿನಿಂಗ್. ಸೊ ಈ ಹೊಸ ವರ್ಷಕ್ಕೆ ಮೊದಲ ಹಬ್ಬದ ಯುಗಾದಿ. ಈ ಯುಗಾದಿಗೆ ನಾವು ಪಚಡಿಯಿಂದ ಮಾಡ್ತೀವಿ. ಇದು ಹೆಲ್ತ್ ಬೆನಿಫಿಟ್ಸ್ ನಾನು ನಿಮಗೆ ಹೇಳ್ತೇನೆ. ನಾವು ಈ ಮಾವಿನಕಾಯಿ ತಗೊಂಡಾಗ ಇದರಲ್ಲಿ ನಮಗೆ ಹೆಚ್ಚಾಗಿ ವೈಟಮಿನ್ ಸಿ, ಎ, ಕೆ, ಎ ಇದೆ. ಹಾಗೆ ಈ ಮಾವಿನಕಾಯಿ ನಮಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಕೂಡ ಇದೆ. ಇದರಿಂದ ನಮಗೆ ಇಟ್ ಆಲ್ಸೋ ಪ್ರಿವೆಂಟ್ಸ್ ಹೀಟ್ ಸ್ಟ್ರೋಕ್. ನಾವಿನ್ನ ಬೇವನ್ನು ತಗೊಂಡಾಗ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಅದೇ ರೀತಿ ಬೆಲ್ಲದಲ್ಲಿ ನಿಮಗೆ ಗೊತ್ತು, ಇಟ್ ಗಿವ್ಸ್ ಯು ಎನರ್ಜಿ, ಪ್ಲಸ್ ಇಟ್ ಆಲ್ಸೋ ಕಂಟೈನ್ ಸ್ಮಾಲ್ ಕ್ವಾಂಟಿಟೀಸ್ ಆಫ್ ಐರನ್ ಮತ್ತು ಕ್ಯಾಲ್ಶಿಯಂ ಇರುತ್ತೆ. ಈ ಮೆಣಸಿನ ಪುಡಿ ಅಥವಾ ಪೆಪ್ಪರಿಂದ ಇದು ನಮಗೆ ಕಫ ಕಮ್ಮಿ ಮಾಡುತ್ತೆ ಮತ್ತು ಇನ್ಫೆಕ್ಷನ್ ಆಗೋದನ್ನು ಕೂಡ ಸ್ವಲ್ಪ ತಡೆಗಟ್ಟುತ್ತೆ. ಇನ್ನು ನಾವು ಹುಣಸೆ ಹಣ್ಣು ಅಥವಾ ಟ್ಯಾಮ್ರಿನ್ ತಗೊಂಡಾಗ ದಿಸ್ ಹ್ಯಾಸ್ ಗಾಟ್ ಲಾಟ್ ಆಫ್ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಇದು ನಮಗೆ ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಉಪ್ಪು, ಯಾವುದೇ ಅಡುಗೆ ಉಪ್ಪಿಲ್ದಿರೋದು ಕಂಪ್ಲೀಟ್ ಆಗೋದಿಲ್ಲ ಮತ್ತು ಇದರಲ್ಲಿ ಎಲೆಕ್ಟ್ರೋಲೈಟ್ಸ್ ಇರೋದ್ರಿಂದ ಇಟ್ ಹೆಲ್ಪ್ಸ್ ಅಸ್ ಟು ಗಿವ್ ಅಸ್ ಲಾಟ್ ಆಫ್ ಎಲೆಕ್ಟ್ರೋಲೈಟ್ಸ್. ಸೊ ಈ ಥರ ನಾವು ಪದಾರ್ಥವನ್ನು ನಾವು ತಗೊಂಡಾಗ ವಸಂತ ಕಾಲದಿಂದ ನಾವು ಬೇಸಿಗೆಗೆ ಹೋಗುವಾಗ ನಮಗೆ ಸಾಕಷ್ಟು ಹೀಟ್ ಸ್ಟ್ರೋಕ್ಸ್ ಎಲ್ಲ ಆಗ್ಬೋದು. ಸೊ ಹಾಗಾಗಿ ಈ ಪದಾರ್ಥ ತಗೊಂಡಾಗ ನಮಗೆ ಆರೋಗ್ಯವಂತರಾಗಿರ್ತೇವೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.